ನಮಸ್ಕಾರ, ಮಜಾ ಟಿವಿಗೆ ಸ್ವಾಗತ. ಶುಕ್ರವಾರದ ಆಸೆ ಸೀರಿಯಲ್ ಎಪಿಸೋಡ್ ನೋಡೋಣ ಬನ್ನಿ. ದೇವಸ್ಥಾನಕ್ಕೆ ಬಂದಾಗ ಮನೋಜ್ ಭಿಕ್ಷೆ ಬೇಡೋದನ್ನ ನೋಡ್ತಾಳೆ. ಆವಾಗ ಅವನ ಮುಖ ಮುಚ್ಚಿಟ್ಕೊತಾನೆ. ಮೀನಾ ಹತ್ರ ಬಂದು, ನೀವ್ಯಾಕೆ ಇಲ್ಲಿದ್ದೀರಿ, ಯಾಕೆ ಭಿಕ್ಷೆ ಬೇಡ್ತಾ ಇದ್ದೀರಿ ಹೇಳಿ ಅಂದಾಗ ಗಮನಿಸ್ತಾ ಥರ ಭಿಕ್ಷೆ ಬೇಡ್ತಾ ಇರ್ತಾನೆ. ಅವಾಗ ಮೀನಾ ಸೂರ್ಯನಿಗೆ ಫೋನ್ ಮಾಡ್ತಾಳೆ. ಮಾಡಿಬಿಟ್ಟು, ರೀ ದೇವಸ್ಥಾನದ ಹತ್ರ ಬನ್ನಿ ಅಂತೇಳಿ. ಏನಮ್ಮ ದೇವಸ್ಥಾನದ ಹತ್ರ ಅಂತ ಹೇಳ್ತಾನೆ. ಅದಕ್ಕೆ ಹೇಳ್ತಾಳೆ, ನಿಮ್ಮ ಅಣ್ಣ ಇಲ್ಲಿ ಭಿಕ್ಷೆ ಬೇಡ್ತಾ ಇದ್ದಾರೆ ಬನ್ನಿರಿ ಅಂತೇಳಿ. ಅದು ನಮ್ಮ ಅಣ್ಣ ಅಲ್ಲ ಕಣೆ, ನಮ್ಮ ಅಣ್ಣ ಪಾರ್ಕಲ್ಲಿ ಇರ್ತಾನೆ, ನೀನು ಯಾರನ್ನೋ ನೋಡಿ ಮಿಸ್ಟೇಕ್ ಮಾಡ್ಕೊಂಡಿದ್ದೀಯಾ ಅಂತೇಳಿ. ಅದಕ್ಕೆ ಮೀನಾ ಹೇಳ್ತಾಳೆ, ಅಲ್ಲ ರೀ ನಿಮ್ಮ ಅಣ್ಣನೇ, ಬನ್ನಿ ಅಂತೇಳಿ. ಬರ್ತೀನಿ ಇಡಮ್ಮ ಅಂತೇಳಿ ಬರ್ತಾನೆ. ಶ್ರುತಿ ತಂದೆ ಹತ್ರ ಹೇಳ್ತಾರೆ, ರೀ ನಾವು ಅಂದ್ಕೊಂಡಿದ್ದೇನೋ ಆಗಿಲ್ವಲ್ಲ ರೀ, ಮಗಳನ್ನೂ ಅಳಿಯನ್ನ ಇಲ್ಲೇ ಇಟ್ಕೊಳ್ಳೋಣ ಅಂದ್ಕೊಂಡ್ರಿ, ನೋಡಿದ್ರೆ ಅಳಿಯ ಹೋಟ್ಲಲ್ಲೇ ಇದ್ದಾನೆ ಅಂತೇಳಿ ಶ್ರುತಿ ಹೇಳ್ತಾ ಇದ್ದಾಳೆ. ಹೇಗಾದರೂ ರವಿನ ಮನೆಯಲ್ಲೇ ಇಟ್ಕೊಂಡು ಸ್ವಂತ ರೆಸ್ಟೋರೆಂಟ್ ಇಟ್ಕೊಡ್ತೀವಿ ಅಂತೇಳಿ ಮನಸ್ಸು ಮಾರ್ಸೋಣ ಅಂದ್ಕೊಂಡೆ, ಅದು ನಡೆದಿಲ್ವಲ್ಲ. ಇನ್ನು ಶ್ರುತಿ ಮನಸ್ಸು ಮಾರಿಸಿ ಇನ್ನು ಮನೆಗೆ ಕರ್ಕೊಂಡು ಹೋಗ್ತಾನೋ ಏನೋ ಅಂತೇಳಿ. ಅದಕ್ಕೆ ಶ್ರುತಿ ತಂದೆ ಹೇಳ್ತಾರೆ, ಅವಳು ಅವಾಗಲೇ ಹೋಗಲಿಲ್ಲ, ಇನ್ನು ಇವಾಗ ಹೋಗ್ತಾಳಾ, ಸುಮ್ಮನೆ ಇರೋ ಅಂತೇಳಿ. ಅದಕ್ಕೆ ಶ್ರುತಿ ತಾಯಿ ಹೇಳ್ತಾರೆ, ಏನಾದರೂ ಮಾಡಬೇಕಲ್ರಿ ಅಂತೇಳಿ. ಅದಕ್ಕೆ ಶ್ರುತಿ ತಂದೆ ಹೇಳ್ತಾರೆ, ಯೋಚನೆ ಮಾಡೋಣ ಅಂತೇಳಿ. ಅಲ್ಲಿ ಶ್ರುತಿ ಮನೆಗೆ ಬರ್ತಾಳೆ. ಅವಾಗ ಅವರಮ್ಮ ಕೇಳ್ತಾರೆ, ಏನಾಯಿತು ಅಂತೇಳಿ. ಅವನಿದಾನಲ್ಲ, ಅವನ್ನ ಸುಮ್ಮನೆ ಕ್ಷಮಿಸಲ್ಲ ಅಂತೇಳಿ. ಅದಕ್ಕೆ ಅವರಮ್ಮ ಹೇಳ್ತಾರೆ, ಅಳಿಯ ಪಾಪ ಸಪ್ರೇಟಾಗಿದ್ದಾರಲ್ಲ, ಅವ್ರ ಹತ್ರ ಏನು ಮತ್ತೆ ನಿನಗೆ ಜಗಳ, ಮನೆಗೆ ಕರ್ಕೊಂಡು ಬಾ ಅಂತ ಹೇಳ್ತಾರೆ. ಅಮ್ಮ ರವಿ ಅಲ್ಲ ಇದು, ಅಪ್ಪ ನೋಡಿದ್ರು ನೋಡು ಅಳಿಯನ್ನ, ಒಳ್ಳೆ ಅಳಿಯನ್ನ ಅವನು ಆ ಥರ ಮಾಡಿದ್ದು ಅಂತೇಳಿ. ಅವರಪ್ಪ ಹೇಳ್ತಾರೆ, ಅವನು ಊರಲ್ಲಿಲ್ಲ ಅಂತ ಹೇಳಿದ್ರಲ್ಲಮ್ಮ ಅಂತೇಳಿ. ಇಲ್ಲ ಇದ್ದಾನೆ, ಇವತ್ತು ನನ್ನ ಗಾಡಿ ನಿಲ್ಲಿಸಿ ಮಿಸ್ಬಿಹೇವ್ ಮಾಡೋಕ್ಕೆ ಬಂದ ಅಂತ ಹೇಳ್ತಾಳೆ. ಅದಕ್ಕೆ ಶ್ರುತಿಯವ್ರ ತಾಯಿ ಹೇಳ್ತಾರೆ, ಏನಾಯಿತು ಅಂತೇಳಿ. ಅದಕ್ಕೆ ನಡೆದಿದ್ದ ವಿಷಯ ಹೇಳ್ತಾಳೆ. ಅದಕ್ಕೆ ಶ್ರುತಿ ಅಮ್ಮ ಹೇಳ್ತಾರೆ, ಓ ಹೌದು, ಅಲ್ಲಿಗೆ ಸೂರ್ಯ ಬಂದಿದ್ದ ಅಂತೇಳಿ. ಅದಕ್ಕೆ ಶ್ರುತಿ ಹೇಳ್ತಾಳೆ, ಹೌದು ಸೂರ್ಯನೇ ಬಂದು ನನ್ನ ಕಾಪಾಡಿದ್ದು ಅಂತೇಳಿ. ಅದಕ್ಕೆ ಅವರಮ್ಮ ಹೇಳ್ತಾರೆ ಶ್ರುತಿ ತಂದೆ ಹತ್ರ, ಏನ್ರಿ ಇದು ಅಂತೇಳಿ. ಅದಕ್ಕೆ ಶ್ರುತಿ ತಾಯಿ ಹೇಳ್ತಾರೆ, ಯಾಕ್ರಿ ಅವನು ಈ ಥರ ಮಾಡ್ತಾ ಇದ್ದಾನೆ ಅಂತೇಳಿ. ಅದಕ್ಕೆ ಶ್ರುತಿ ತಂದೆ ಹೇಳ್ತಾರೆ, ಅಲ್ಲ ಕಣೆ, ಇದೆಲ್ಲ ಸೂರ್ಯ ಮಾಡಿಸಿರೋ ನಾಟಕ ಇದು, ಇವಾಗಲೇ ನನಗೆ ಅರ್ಥ ಆಗ್ತಾಯಿದೆ, ಕರೆಕ್ಟು ಟೈಮ್ಗೆ ಆ ಟೈಮ್ ಬಂದು ಅವ್ನು ಕಾಪಾಡೋ ಥರ ಮಾಡಿದ್ದಾನೆ ಅಂತೇಳಿ. ಶ್ರುತಿ ಹೇಳ್ತಾಳೆ, ಅಪ್ಪ ನೀವು ಹೇಳೋದ್ರಲ್ಲಿ ಏನಾದರೂ ಅರ್ಥ ಇದೆಯಾ, ಇವತ್ತೇ ಅವ್ರು ಫಸ್ಟ್ ಟೈಮು ಸೂರ್ಯನೂ ಅವನು ನೋಡ್ಕೊಂಡಿದ್ದು ಅಂತ ಹೇಳ್ತಾಳೆ. ನೀವು ನೋಡಿರೋ ಹುಡುಗನಿಂದ ಪ್ರಾಬ್ಲಮ್ ಬಂದಿದೆ, ನೀವೇನಕ್ಕೆ ಸೂರ್ಯ ಮೇಲೆ ಸುಮ್ಮನೆ ಆರೋಪಣೆ ಮಾಡ್ತೀರಿ ಅಂತೇಳಿ. ಅವರಪ್ಪ ಹೇಳ್ತಾರೆ, ಇಲ್ಲ ಮಗಳೇ, ಸೂರ್ಯನೇ ಮಾಡಿರೋದು ಅದು ಅಂತೇಳಿ. ಅದಕ್ಕೆ ಶ್ರುತಿ ಹೇಳ್ತಾಳೆ, ಸುಮ್ಮನೆ ಇರಿಯಪ್ಪ, ಇದೇ ಥರನೇ ಮೀನಾ ವಿಷಯದಲ್ಲೂ ನೀವು ಮಾಡಿರ್ತೀರಿ ಅಂತ ಹೇಳ್ತಾಳೆ. ಹೇಳಿಲ್ಲಮ್ಮ ನೀನು ನೋಡುವೆ ಕದಿಯೋಕ್ಕೆ ಅಂತ. ಅದಕ್ಕೆ ಶ್ರುತಿ ಹೇಳ್ತಾಳೆ, ಸುಮ್ಮನೆ ಇರಿಯಪ್ಪ ಅಂತೇಳಿ. ನನ್ನ ಮನೇಲಿ ಎಷ್ಟು ಚೆನ್ನಾಗಿ ಕೇರ್ ಮಾಡ್ತಾರೆ ಗೊತ್ತಾ, ಚೆನ್ನಾಗಿ ನೋಡ್ಕೊತಾರೆ ಅಂತೇಳಿ. ಅದಕ್ಕೆ ಅವರಮ್ಮ ಹೇಳ್ತಾರೆ, ಅದೆಲ್ಲ ಸುಮ್ಮನೆ ಡ್ರಾಮಾ ಅಂತೇಳಿ, ದುಡ್ಡುಗೋಸ್ಕರ ಅಂತೇಳಿ. ಅದಕ್ಕೆ ಶ್ರುತಿ ಹೇಳ್ತಾಳೆ, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಆದರೆ ಆ ಥರ ಮಾಡ್ತಾರೆ, ದುಡ್ಡೇನ ಫೋಕಸ್ಸು ಏನೂ ಇಲ್ಲ, ನನ್ನನ್ನು ಸ್ವಂತ ತಂಗಿ ಥರ ನೋಡ್ಕೊತಾಳೆ ಅಂತ. ಅಪ್ಪ ಹೇಳ್ತಾರೆ, ಅವ್ರ ತಮ್ಮ ಒಬ್ಬ ಕಳ್ಳ ಅಂತೇಳಿ. ಅದಕ್ಕೆ ಶ್ರುತಿ ಹೇಳ್ತಾಳೆ, ಅದಕ್ಕೆ ನಿಮಗೇನಪ್ಪ, ನೀವು ಮೀನಾ ಬಗ್ಗೆ ಎಲ್ಲ ಈ ಥರ ಮಾತಾಡಿದ್ದಕ್ಕೆ ಸೂರ್ಯ ಈ ಥರ ಬಿಹೇವ್ ಮಾಡಿದ್ದಾನೆ ಅಂತ ಹೇಳ್ತಾಳೆ. ಹೇಳ್ತಾರೆ, ಇವಾಗವರೆಗೂ ನನಗೆ ಸಪೋರ್ಟ್ ಮಾಡ್ತಾ ಇರಲಿ, ಇವಾಗ ನೋಡ್ದಾ ಸಪೋರ್ಟ್ ಮಾಡ್ತಾಳೆ ಅಂತ. ಅದಕ್ಕೆ ಅವ್ರ ತಾಯಿ ಕೇಳ್ತಾಳೆ, ಅವಾಗ ಸೂರ್ಯ ಮಾಡಿದ್ದು ಸರಿನಾ ಅಂತೇಳಿ. ಅದಕ್ಕೆ ಶ್ರುತಿ ಹೇಳ್ತಾಳೆ, ಇಲ್ಲ ಸೂರ್ಯ ಮಾಡಿದ್ದು ತಪ್ಪೇ, ಆದರೆ ಅಪ್ಪನ ನಡ್ಕೊಂಡಿದ್ದು ತಪ್ಪೇ ಅಂತ ಹೇಳ್ತಾಳೆ. ಅದಕ್ಕೆ ಶ್ರುತಿ ತಂದೆ ಹೇಳ್ತಾರೆ, ಇವನು ನಿನ್ನ ಮನಸ್ಸು ಮಾರ್ಸೋಕ್ಕೆ ಈ ಥರ ಸೂರ್ಯ ಮಾಡಿಸಿರೋದು ಅಂತೇಳಿ. ಅದಕ್ಕೆ ಶ್ರುತಿ ಹೇಳ್ತಾಳೆ, ನೀವೇ ಮಾಡಿಸಿರ್ಬೋದು ಅಂತೇಳಿ. ತಂದೆ ಹೇಳ್ತಾರೆ, ನನ್ನ ಮೇಲೆ ಸಂದೇಹನ ನಿನಗೆ ಅಂತೇಳಿ. ಅದಕ್ಕೆ ಶ್ರುತಿ ಹೇಳ್ತಾಳೆ, ಮತ್ತು ನಾನು ರವಿನ ಬಿಟ್ಟಿರೋದು ಅವ್ನಿಗೆ ನಿಮ್ಗೆ ಗೊತ್ತಾಯಿತು ಅಂತೇಳಿ. ಎಲ್ಲರನ್ನೂ ಸಂದೇಹ ಪಡ್ತೀರಲ್ಲ, ನಾನು ಇಲ್ಲಿ ಬಂದಿದ್ದು ತಪ್ಪಾಯಿತು ರವಿನ ಬಿಟ್ಟು ಅಂತ ಹೇಳ್ತಾಳೆ. ಅದಕ್ಕೆ ಅವರಮ್ಮ ಏನೇ ಹೇಳ್ತಾ ಇದೆಯಾ ಅಂತ. ರವಿ ನಾನು ಇಲ್ದಿರ ಅವ್ರ ಮನೆಗೆ ಹೋಗಿಲ್ಲ ಅಂತ ಹೇಳ್ತಾಳೆ. ನಾನು ಹೋಗಬೇಕು ನಮ್ಮ ಮನೆಗೆ ಅಂತೇಳಿ. ಅದಕ್ಕೆ ಅವ್ರ ತಾಯಿ ಹೇಳ್ತಾರೆ, ಇದೇ ತಾನೇ ನಿನ್ನ ಮನೆ ಅಂತೇಳಿ. ಅಲ್ಲ, ರವಿ ಎಲ್ಲಿರ್ತಾನೋ ಅದು ನನ್ನ ಮನೆ ಅಂತ ಹೇಳ್ತಾಳೆ. ಅದಕ್ಕೆ ಅವರಮ್ಮ ಹೇಳ್ತಾಳೆ, ನಿಮ್ಮ ತಂದೆ ನೋಡ್ದಿರೋ ಮನೆಗೆ ಹೋಗ್ತೀಯಾ ಅಂತ. ನಾನೇನು ಸೂರ್ಯ ಜೊತೆ ಅಲ್ವಲ್ಲ ಇರೋದು, ರವಿ ಜೊತೆ ಇರೋದು, ನಾನು ಹೋಗ್ತೀನಿ ಅಂತ ಹೇಳ್ತಾಳೆ. ತಡಿಯೋಕ್ಕೆ ನೋಡ್ತಾರೆ, ಆದ್ರೂ ಶ್ರುತಿ ಇಲ್ಲ ನಾನು ಹೋಗ್ತೀನಿ ಅಂತ ಹೊರಡ್ತಾಳೆ. ಮನೋಜು ಕಿರ್ಚಿ ಗಂಟ್ಲು ಹೋಗಿರುತ್ತೆ. ಅದಕ್ಕೆ ಜೊತೆಲಿರೋ ಬಿಗ್ ಸ್ಟೋರ್ ಹೇಳ್ತಾ ಇರ್ತಾರೆ, ಗಂಟ್ಲು ಈ ಥರ ಆಗೋಗಿದೆ ಅಂತೇಳಿ. ಅದಕ್ಕೆ ಮನೋಜ್ ಹೇಳ್ತಾನೆ, ಕಿರ್ಚಿ ಈ ಥರ ಆಗಿದೆ ಅಂತ. ಭಿಕ್ಷೆ ಬೇಡೋಕ್ಕೂ ಕಷ್ಟಪಡಬೇಕು ಅಂತ ಹೇಳ್ತಾರೆ. ನೀನು ಇವತ್ತೊಂದಿನ ತಾನೇ ಭಿಕ್ಷೆ ಬೇಡೋದು, ಸ್ಟಾರ್ಟ್ ಮಾಡು ಕಿರ್ಚು ಅಂತ ಹೇಳ್ತಾರೆ. ಬರ್ತಾನೆ. ಆಮೇಲೆ ಮೀನಾ ಹತ್ರ ಕೇಳ್ತಾನೆ, ನೀನು ಬೇರೆ ಯಾರನ್ನೋ ನೋಡಿದ್ಯಾ ಅಂದ್ಕೊಂಡಿದ್ದೀನಿ, ಅವ್ನು ತುಂಬ ಗೌರವ ನೋಡ್ತಾನೆ, ಸಾಧಾರಣ ಹೋಟ್ಲು ಕೂಡ ಹೋಗಲ್ಲ, ಇನ್ನು ಇಲ್ಲಿ ಬಂದಿದ್ದಾನ ಅಂತೇಳಿ. ನಿಮಗೆ ನಂಬಿಕೆ ಇಲ್ಲ ಅಂದರೆ ಬಂದು ನೋಡ್ರಿ ಅಂತ ಹೇಳ್ತಾಳೆ. ಮನೋಜನ್ನ ನೋಡಿ, ಯಾಕೋ ಹಿಂಗೆ ಮಾಡ್ತಾ ಇದೀಯಾ, ಏನಕ್ಕೋ ಭಿಕ್ಷೆ ಬೇಡ್ತಾ ಇದೀಯಾ ಅಂತ ಹೇಳ್ತಾನೆ. ನೀನು ದೂರ ಹೋಗೋ, ಜನಗಳೆಲ್ಲ ಬರ್ತಾ ಇದ್ದಾರೆ ಅಂತ ಹೇಳ್ತಾನೆ.
ನೀನು ಇಷ್ಟು ಓದಿದ್ದೀಯಾ ಬುಕ್ಸ್ ಎಲ್ಲ ಅಂಗಡಿಗೆ ಹಾಕಿದ್ರೆ ಒಂದು ವರ್ಷ ಕೂತ್ಕೊಂಡು ತಿನ್ಬೋದಲ್ವೋ, ಎದ್ದೋಳೋ ಇಲ್ಲಿಂದ ಅಂತೇಳಿ. ಅದಕ್ಕೆ ಮೀನಾ ಹೇಳ್ತಾಳೆ, ರೀ ಅತ್ತೆ ಮಾವನಿಗೆ ಇದೆಲ್ಲ ಗೊತ್ತಾದರೆ ಎಷ್ಟೊಂದು ಸಂಕಟ ಪಡ್ತಾರೆ, ಎದ್ದೋಳಕ್ಕೆ ಹೇಳ್ರಿ ಅಂತ ಹೇಳ್ತಾಳೆ. ಪಕ್ಕದಲ್ಲೇ ಭಿಕ್ಷೆ ಬೇಡ ಅಪ್ಪನ ಸೂರ್ಯನ ಕೇಳ್ತಾನೆ, ಯಾರು ನಿಮ್ಮ ಅಣ್ಣನ ಇದು ಅಂತೇಳಿ. ಹೌದು ನಮ್ಮ ಅಣ್ಣನೇ, ಎಷ್ಟು ಚೆನ್ನಾಗಿ ಓದ್ಬಿಟ್ಟು ಇಲ್ಲಿ ಬಂದು ಕೂತ್ಕೊಂಡು ಭಿಕ್ಷೆ ಬೇಡ್ತಾ ಇದ್ದಾನೆ ಅಂತೇಳಿ. ಅದಕ್ಕೆ ಆ ಭಿಕ್ಷುವನು ಹೇಳ್ತಾನೆ, ಹಣೆ ಬರ ಯಾರು ಬದಲಾಯಿಸೋಕ್ಕಾಗಲ್ಲ ಅಂತೇಳಿ. ಸೂರ್ಯ ಹೇಳ್ತಾನೆ, ನಮ್ಮಮ್ಮ ಇವನ್ನ ಎಷ್ಟು ಮುದ್ದಾಗಿ ಬೆಳೆಸಿದ್ದಾರೆ ಗೊತ್ತಾ, ಈ ಥರ ಬಂದು ಕುತ್ಕೊಂಡಿದ್ದಾನಲ್ಲ, ಇದು ನ್ಯಾಯನ ಅಂತ ಎಲ್ಲರನ್ನೂ ಕೇಳ್ತಾನೆ. ಅದಕ್ಕೆ ಮೀನಾ ಹೇಳ್ತಾಳೆ, ಅವ್ರನ್ನ ಕೇಳ್ರಿ, ಇವ್ರನ್ನೆಲ್ಲ ಯಾಕೆ ಕೇಳ್ತೀರಿ ಅಂತೇಳಿ. ಯಾರಾದರೂ ನಮ್ಮ ಕುಟುಂಬಸ್ಥರು ನೋಡಿದ್ರೆ ಏನು ಅನ್ಕೊತಾರೋ, ಅಪ್ಪನ ಮರ್ಯಾದೆ ಏನಾಗಬೇಕು, ಎದ್ದೋಳೋ ಇಲ್ಲಿಂದ ಎದ್ದೋಳೋ ಅಂತ ಎಬ್ಬರಿಸ್ತಾನೆ. ಇಲ್ಲ ಕಣೋ, ನಾನು 6 ಗಂಟೆವರೆಗೂ ಎದ್ದೋಳಲ್ಲ ಅಂತ ಹೇಳ್ತಾನೆ. ಏನೋ 6 ಗಂಟೆವರೆಗೂ ಅಂತ ಹೇಳ್ತೀವಿ, ಆವಾಗಲೇ ನಾ ಬೆಲ್ ಹೊಡಿಯೋದು ಅಂತ ಹೇಳ್ತಾನೆ. ಎಷ್ಟು ದಿನದಿಂದ ಮಾಡ್ತಾ ಇದೀವಿ ಇದನ್ನು ಅಂತ ಕೇಳ್ತಾನೆ. ಭಿಕ್ಷೆ ಬೇಡ ಅಪ್ಪ ಹೇಳ್ತಾನೆ, ಇಲ್ಲಪ್ಪ ಏನೋ ಪರಿಹಾರಕ್ಕೋಸ್ಕರ ಇವತ್ತೊಂದಿನ ಬಂದಿದ್ದಾನೆ ಅಂತ ಹೇಳ್ತಾನೆ. ಸೂರ್ಯ ಮೀನಾ ಇಬ್ಬರು ಪರಿಹಾರನ ಅಂತ ಹೇಳ್ತಾರೆ. ಆಸೆ ಪಟ್ಟು ಇಲ್ಲಿ ಭಿಕ್ಷೆ ಬೇಡ್ಕೊಂಡು ಕೂತ್ಕೊಂಡಿಲ್ಲ. ಒಂದು ಪೂಜಾರಿ ಹೇಳಿದ್ರು 6 ಗಂಟೆವರೆಗೂ ಭಿಕ್ಷೆ ಬೇಡಿದ್ರೆ ನನ್ನ ಮನಸ್ಸಲ್ಲಿ ಇರೋದು ಕಾರ್ಯ ನೆರವೇರುತ್ತೆ ಅಂತ ಹೇಳಿದ್ರು, ಅದಕ್ಕೆ ಅಂತ ಮೀನಾ ಹೇಳ್ತಾಳೆ. ಅದಕ್ಕೋಸ್ಕರ ಇಲ್ಲಿ ಬಂದು ಭಿಕ್ಷೆ ಬೇಡಿದ್ರೆ ಆಗುತ್ತಾ ಅಂತೇಳಿ. ಸೂರ್ಯ ಹೇಳ್ತಾನೆ, ಅದಕ್ಕೋಸ್ಕರ ಕಷ್ಟಪಡಬೇಕು, ಆವಾಗ ನೆರವೇರುತ್ತೆ ಅಂತ. ಇದೆಲ್ಲ ಒಂದು ಕೆಲಸನಾ ಅಂತ ಹೇಳಿದಾಗ ಅಲ್ಲಿರೋರೆಲ್ಲ ಹೇಳ್ತಾರೆ, ಏನು ನಂಗೆ ಹೇಳ್ತಾರೆ, ಅಯ್ಯೋ ನಿಮ್ಮನ್ನಲ್ಲ ನಾನು ಇವನ್ನ ಹೇಳಿದ್ದು ಅಂತ ಹೇಳ್ತಾನೆ. ಅಮ್ಮ ಏನಾದರೂ ಈ ಥರ ನಿನ್ನನ್ನು ನೋಡಿದ್ರೆ ಅಷ್ಟೇ ಅಂತ ಹೇಳ್ತಾನೆ. ಅದಕ್ಕೆ ಎಲ್ಲಾದರೂ ಕೆಲಸ ಹುಡುಕ್ತೀರಾ, ಹಿಂಗೆ ಕುತ್ಕೊಂಡು ಈ ಕೆಲಸ ಮಾಡ್ತಾ ಇದೀಯಾ ಅಂತಾನೆ. ಸೂರ್ಯ ಹೇಳ್ತಾನೆ, ನನಗೆ ನಿನ್ನ ನೋಡ್ತಾ ಇದ್ರೆ ಎಷ್ಟೊಂದು ಸಂಕಟ ಆಗುತ್ತೆ ಅಂತೇಳಿ. ಅದಕ್ಕೆ ಪಕ್ಕದಲ್ಲಿ ಭಿಕ್ಷೆ ಬೇಡೋನು ಹೇಳ್ತಾನೆ, ಅಣ್ಣ ಅಂದರೆ ಎಷ್ಟೊಂದು ಪ್ರೀತಿ ಅಂತೇಳಿ, ಅಮ್ಮ ಇದ್ದಿದ್ರೆ ನಾವು ಭಿಕ್ಷೆ ಬೇಡಕ್ಕೆ ಬರ್ತಾ ಇಲ್ಲ ಅಂತಾರೆ. ನಾವು ಹೇಳ್ತಾನೆ, ಇವನ್ ಪ್ರೀತಿ ಇರೋ ತಮ್ಮನ, ಇವನಿಂದನೇ ನಾನು ಇಲ್ಲಿ ಭಿಕ್ಷೆ ಬೇಡಕ್ಕೆ ಬಂದಿರೋದು ಅಂತ ಹೇಳ್ತಾನೆ. ಅದೆಲ್ಲ ಬೇರೆ ಕಣೋ, ಆದರೆ ನೀನು ಎಷ್ಟೇ ಆದರೂ ನನ್ನ ಅಣ್ಣ, ನೀನು ಈ ಥರ ಭಿಕ್ಷೆ ಬೇಡೋದು ನೋಡಿ ನನಗೆ ಸುಮ್ಮನೆ ಇರೋಕ್ಕಾಗುತ್ತಾ, ಬಾರೋ ಅಂತ ಹೇಳ್ತಾನೆ. ನಾನು ಬರಲ್ಲ, ನನಗೆ ಕೆನಡಾಕ್ಕೆ ಹೋಗಿ ದುಡ್ಡು ಬೇಕು ಅಂತೇಳಿ. ಅದಕ್ಕೆ ಸೂರ್ಯ ಹೇಳ್ತಾನೆ, ದುಡ್ಡು ಬೇಕು ಅಂದರೆ ಕಷ್ಟಪಡಬೇಕು ಅಂತ ಹೇಳ್ತಾ ಇರ್ತಾನೆ. ಆವಾಗ ಮೀನಾ ಹೇಳ್ತಾಳೆ, ರೀ ಅದೆಲ್ಲ ಇಲ್ಲಿ ಯಾಕೆ ಮಾತಾಡ್ತಾ ಇದ್ರಿ, ಫಸ್ಟ್ ಅವ್ರನ್ನ ಎಬ್ಬರಿಸ್ಕೊಂಡು ಕರ್ಕೊಂಡು ಬನ್ನಿರಿ ಅಂತಾಳೆ. ಹೇಳ್ತಾನೆ, ಇನ್ನೂ 6 ಗಂಟೆ ಆಗಿಲ್ಲ, ನಾನು ಬರಲ್ಲ ಅಂತೇಳಿ. ಮೀನಾ ಹೇಳ್ತಾಳೆ, ಯಾವ ಸ್ವಾಮಿನೂ ಈ ಥರ ಮಾಡು ಅಂತ ಹೇಳಿಲ್ಲ ಅಂತ ಹೇಳ್ತಾಳೆ. ಮನೋಜ್ ಹತ್ರಿಂದ ಸ್ಮೆಲ್ ಬರುತ್ತೆ. ಆವಾಗ ಸೂರ್ಯ ಕೇಳ್ತಾನೆ, ಏನೋ ಇದು ವಾಸನೆ, ನಿನ್ನ ಡ್ರೆಸ್ ಎಲ್ಲೋ ಅಂತೇಳಿ. ಅದಕ್ಕೆ ಅವನು ಹೇಳ್ತಾನೆ, ಪಾರ್ಕ್ ಫ್ರೆಂಡ್ ಇದ್ದಾನಲ್ಲ ಅವನ ಹತ್ರ ಇದೆ ಅಂತ. ಅದಕ್ಕೆ ಸೂರ್ಯ ಹೇಳ್ತಾನೆ, ಓ ಅವ್ನು ಕೊಟ್ಟಿದ್ದ ಐಡಿಯಾನ ಇದು ಅಂತೇಳಿ. ಫೋನ್ ಮಾಡಿ ನಿನ್ನ ಬಟ್ಟೆ ಎತ್ಕೊಂಡು ಬಾ ಅಂತ ಹೇಳು ಅಂತ ಹೇಳ್ತಾನೆ. ಮನೋಜ್ ಹೇಳ್ತಾನೆ, ನೀನು ಮಾಡಿದ್ರಿಂದ ಇದೇನು ನಾನು ಮಾಡಿದೆಲ್ಲ ವ್ಯರ್ಥ ಆಗುತ್ತೆ ಅಂತೇಳಿ. ಮನೋಜ್ ಪಾರ್ಕ್ ಫ್ರೆಂಡಿಗೆ ಫೋನ್ ಮಾಡ್ತಾನೆ, ಅವ್ನು ತೆಗಿಯಲ್ಲ. ಅವಾಗ ಮನೋಜ್ ಹೇಳ್ತಾನೆ ಸೂರ್ಯ ಹತ್ರ, ಅವ್ನು ಫೋನ್ ತೆಗ್ದಿಲ್ಲ ಅಂತೇಳಿ. ಅದಕ್ಕೆ ಸೂರ್ಯ ಹೇಳ್ತಾನೆ, ಪರವಾಗಿಲ್ಲ ಕಾರಲ್ಲಿ ತಾನೇ ಹೋಗೋಣ ಬಾ ಅಂತೇಳಿ. ಅದಕ್ಕೆ ಮನೋಜ್ ಹೇಳ್ತಾನೆ, ಈ ಥರ ಅಮ್ಮ ನೋಡಿದ್ರೆ ಸಂಕಟ ಪಡ್ತಾರೆ ಅಂತೇಳಿ. ಅದಕ್ಕೆ ಸೂರ್ಯ ಹೇಳ್ತಾನೆ, ಭಿಕ್ಷೆ ಬೇಡೋದಕ್ಕೆ ಮುಂಚೆನೇ ಯೋಚನೆ ಮಾಡಬೇಕಾಗಿತ್ತು ಅಂತ ಹೇಳ್ತಾನೆ. ಮೀನಾ ಹೇಳ್ತಾಳೆ, ಸರಿ ಸುಮ್ಮನಿರ್ರಿ ಅಂತೇಳಿ. ಅದಕ್ಕೆ ಮನೋಜ್ ಹೇಳ್ತಾನೆ, ರೋಹಿಣಿನೂ ದುಡ್ಡು ಕೊಟ್ಟಿಲ್ಲ, ಅಮ್ಮನೂ ದುಡ್ಡು ಕೊಟ್ಟಿಲ್ಲ ಕೆನಡಾಗೆ ಹೋಗೋಕ್ಕೆ, ಅದಕ್ಕೆ ನಾನು ಏನು ಮಾಡೋದು ಅಂತೇಳಿ. ಮೀನಾ ಹೇಳ್ತಾಳೆ, ಅದಕ್ಕೆ ಭಿಕ್ಷೆನೇ ಬಿಡಬೇಕಾ, ಯಾರಾದರೂ ನೋಡಿದ್ರೆ ಮಾವನ ಮರ್ಯಾದೆ ಏನಾಗಬೇಕು ಅಂತ ಹೇಳ್ತಾಳೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ಅದೆಲ್ಲ ಇವನೆಲ್ಲಿ ಯೋಚನೆ ಮಾಡ್ತಾನೆ ಅಂತೇಳಿ. ಹೇಳ್ತಾನೆ, ನನ್ನ ಬಗ್ಗೆ ಯಾರು ಯೋಚನೆ ಮಾಡ್ತೀರಿ ಅಂತೇಳಿ. ಅದಕ್ಕೆ ಸೂರ್ಯ ಹೇಳ್ತಾನೆ, ಯೋಚನೆ ಮಾಡ್ದಿರಲ್ಲ ಇಲ್ಲಿ ಬಂದಿರೋದು ನಿನ್ನ ನೋಡೋಕ್ಕೆ ಅಂತೇಳಿ. ಇದು ಗಾಡಿ ಅಂತ ಹೇಳ್ತಾನೆ. ಇಲ್ಲಿ ಶಾಂತಿ ರಂಗನಾಥ್ ಅವ್ರಿಗೆ ಕಾಫಿ ಮಾಡಿಕೊಡ್ತಾಳೆ. ರಂಗನಾಥ್ ಅವ್ರು ಹೇಳ್ತಾರೆ, ಏನು ಕಾಫಿ ತುಂಬ ಕಸರೆ ಆಗಿದೆ ಅಂತೇಳಿ. ಅದಕ್ಕೆ ಶಾಂತಿ ಹೇಳ್ತಾಳೆ, ನಿಮಗೆ ನಾನು ಮಾಡಿಕೊಟ್ಟಿದ್ದು ಕಾಫಿ ಅದೇ ಥರ ಇರುತ್ತೆ, ಮೀನಾ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಅಂತ. ಅದಕ್ಕೆ ರಂಗನಾಥ್ ಅವ್ರು ಹೇಳ್ತಾರೆ, ನೀನು ಸ್ವಲ್ಪ ಸಕ್ಕರೆ ಕಡಿಮೆ ಮಾಡಿದ್ಯಾ, ಅದಕ್ಕೆ ಕಸರೆ, ಅದಕ್ಕೆಲ್ಲ ಮೀನಾನೇ ಯಾಕೆ ತರ್ತೀಯಾ ಅಂತ ಹೇಳ್ತಾನೆ. ಹತ್ರ ಬಂದಾಗ ಮನೋಜ್ ಇಳಿಯಲ್ಲ. ಅವಾಗ ಸೂರ್ಯ ಹೇಳ್ತಾನೆ, ಬಾರೋ ಇಳಿಯೋ ಅಂತೇಳಿ. ನಾನು ಇಳಿಯಲ್ಲ ಅಂತಾನೆ. ಯಾಕೋ ಅಂತೇಳಿ. ಇದಕ್ಕೆ ಈ ಥರ ವೇಷದಲ್ಲಿ ಅಮ್ಮನೂ ರೋಹಿಣಿ ನೋಡಿದ್ರೆ ಏನು ಅನ್ಕೊತಾರೆ ಅಂತ. ಅದಕ್ಕೆ ಸೂರ್ಯ ಹೇಳ್ತಾನೆ, ನನಗೇ ಒಂಥರ ಇದೆ ಅಂತೇಳಿ. ಬರಲ್ಲ ಬೇರೆಯವ್ರು ಯಾರಾದರೂ ನೋಡಿದ್ರೆ ಅಂತೇಳಿ. ಅದಕ್ಕೆ ಸೂರ್ಯ ಹೇಳ್ತಾನೆ, ನೀನು ಚಿಕ್ಕ ವಯಸ್ಸಲ್ಲಿ ಅಮ್ಮ ಫ್ಯಾನ್ಸಿ ಡ್ರೆಸ್ ಹಾಕಿ ಕಳಿಸ್ತಾ ಇದ್ರಲ್ವಾ, ಅದೇ ರೀತಿ ಅಂತ ಅನ್ಕೋ. ಇವಾಗೆಲ್ಲ ಓದಿರೋರ ಕತೆ, ಸ್ವಲ್ಪ ಜನದ ಕತೆ ಈ ಥರ ಆಗ್ತಾಯಿದೆ ಅಂತ ಸೂರ್ಯ ಹೇಳ್ತಾನೆ. ಸೂರ್ಯ ಬಾರೋ ಬಾರೋ ಅಂದಾಗ ಅವ್ರ ತಾಯಿ ತಿರುಗಿ ನೋಡ್ತಾರೆ. ಹೇಳ್ತಾರೆ, ಅಯ್ಯಯ್ಯೋ ನೋಡ್ರಿ ಅಂತ ರಂಗನಾಥ್ ಅವ್ರ ಹತ್ರ ಹೇಳ್ತಾರೆ. ಸೂರ್ಯ ಹೇಳ್ತಾರೆ, ನಿನ್ನ ನೋಡಿ ಆಶ್ಚರ್ಯ ಆಗ್ಬಿಟ್ಟಿದ್ದಾರೆ ಕಣೋ ಅಂತ. ರಂಗನಾಥ್ ಹತ್ರ ಹೇಳ್ತಾರೆ, ಇಷ್ಟು ದಿನ ಯಾರ್ಯಾರನ್ನೂ ಫ್ರೆಂಡು ಅಂತೇಳಿ ಕರ್ಕೊಂಬಂದು ಟೀ ಕೊಡಿ ಕಾಫಿ ಕೊಡಿ ಅಂತ ಇದ್ದ, ಇವಾಗ ಭಿಕ್ಷುವನ್ನೇ ಕರ್ಕೊಂಬಂದ್ಬಿಟ್ಟ ನೋಡ್ರಿ ಅಂತಾಳೆ. ಅದಕ್ಕೆ ಸೂರ್ಯ, ಅಪ್ಪ ಇವನು ಅಂದಾಗ ಶಾಂತಿ ಹೇಳ್ತಾಳೆ, ಇವನು ಈ ಏರಿಯಾ ಭಿಕ್ಷು ಅಂತಾನೆ ಅಂತ. 20 ಹೊರಗಡೆನೇ ಕೊಟ್ಟು ಕಳಿಸ್ತೀರಾ, ಮನೆ ಒಳಗಡೆ ಕರ್ಕೊಂಡು ಬಂದಿದ್ದಾನೆ ಅಂತ. ಅವನ್ನ ಕಳ್ಸಕ್ಕೆ ಹೇಳ್ರಿ, ಅವ್ನ ಡ್ರೆಸ್ಸು ಎಲ್ಲ ನೋಡ್ತಾರೆ, ಎಷ್ಟೋ ದಿನಗಳಾಗಿದೆ ಸ್ನಾನ ಮಾಡಿ ಆ ಥರ ಕಾಣಿಸ್ತಾ ಇದ್ದಾನೆ ಅಂತಾಳೆ. ಸೂರ್ಯ ಹೇಳ್ತಾನೆ, ಅಮ್ಮ ಕಳಿಸ್ಬೇಡ, ಮುಂದೆ ಆಮೇಲೆ ಚಿಂತೆ ಮಾಡ್ತೀಯಾ ಅಂತೇಳಿ. ಅದಕ್ಕೆ ಶಾಂತಿ ಹೇಳ್ತಾಳೆ, ಇಂಥ ಭಿಕ್ಷುವ್ರನ್ನ ಕರ್ಕೊಂಬಂದ್ರೆ ಇನ್ನು ಚಿಂತೆ ಮಾಡಬೇಕಲ್ಲ ಅಂತೇಳಿ. ಮೀನಾ ಹೇಳ್ತಾಳೆ, ಅತ್ತೆ ಅವ್ರು ಯಾರು ಅಂತ ಗೊತ್ತಿಲ್ದಿರಾ ಅಂತೇಳಿ. ಅದಕ್ಕೆ ಶಾಂತಿ ಹೇಳಿ, ನೀನೇನೆ ಭಿಕ್ಷುವ್ರಿಗೆಲ್ಲ ಅವರು ಇವರು ಅಂತ ಮರ್ಯಾದೆ ಕೊಟ್ಕೊಂಡು ಅಂತ ಹೇಳ್ತಾಳೆ. ನಿಂತಿರೋದು ನೋಡು, ಬಿಟ್ಟರೆ ನಡುಮನೆಯಲ್ಲೇ ಬಂದ್ಬಿಡ್ತಾನೆ ಅನಿಸುತ್ತೆ ಅಂತೇಳಿ. ಹೋಗೋ ಆಚೆ ಹೋಗೋ ಅಂತಾಳೆ.
ಮನೋಜ್ ಅವಾಗ ಅಮ್ಮ ಅಂತಾನೆ. ಅದಕ್ಕೆ ಅವಳು ಹೇಳ್ತಾಳೆ, ಹೊರಗಡೆ ಮಾಡೋ ಭಿಕ್ಷೆ ಮನೆ ಒಳಗಡೆ ಬಂದು ಮಾಡ್ತಾ ಇದೀಯಾ ಅಮ್ಮ ಅಂದ್ಕೊಂಡು ಅಂತಾಳೆ. ಕೈ ಕಾಲೆಲ್ಲ ಚೆನ್ನಾಗೇ ಇದೆಯಲ್ಲ, ಹೊರಗಡೆ ಹೋಗಿ ಕಷ್ಟಪಟ್ಟು ದುಡಿದೆ ಈ ಥರ ನಿನ್ನನ್ನು ಬಿಟ್ಟಿದ್ದಾರಲ್ಲ ಭಿಕ್ಷೆ ಬೇಡಕ್ಕೆ, ನಿಮ್ಮ ಅಮ್ಮನ ಹೇಳಬೇಕು ಅಂತ ಹೇಳ್ತಾಳೆ. ಅವ್ರ ಅತ್ತೆ ಹೇಳ್ತಾರೆ, ಮೀನಾ ಹಳೆ ಅನ್ನ ಏನಾದರೂ ಇದ್ದರೆ ಹಾಕಿ ಕಳಿಸು ಅಂತ. ಮನೋಜ್ ಅಮ್ಮ ಅಂತಾನೆ. ನೀನು ನನ್ನ ಹತ್ರ ಎಲ್ಲ ಕರಿಬೇಡ ಭಿಕ್ಷುತವನೇ ಅಂತ ಹೇಳಿದಾಗ ಅವನು ಹೇಳ್ತಾನೆ, ಮುಖ ಟವಲಿಂದ ತೆಗೆದು ಹೇಳ್ತಾನೆ, ಅಮ್ಮ ನಾನು ಅಂತೇಳಿ. ಮನೋಜ್ ನೀವು ವೇಸ್ಟಲ್ಲಿ ನೋಡಿ ಸಂಕಟದಿಂದ ಅಯ್ಯೋ ಯಾಕೋ ಹಿಂಗಿದೆ, ಯಾಕೋ ಈ ಥರ ಮಾಡ್ತಾ ಇದೀಯಾ ಅಂತ ಹೇಳ್ತಾರೆ. ಬಂದು ಕೇಳ್ತಾಳೆ, ಯಾರತ್ತೆ ಇದು, ಏನಾಯ್ತತ್ತೆ ಅಂತೇಳಿ. ಅದಕ್ಕೆ ಶಾಂತಿ ಹೇಳ್ತಾಳೆ, ನೋಡ್ದ ನನ್ನ ಮಗನ ಕಂಡೀಷನ್ ಯಾವ ಥರ ಇದೆ ಅಂತೇಳಿ ಅಂತ. ಇಲ್ಲಿ ಹೇಳ್ತಾಳೆ, ಮನೋಜ್ ನೀನಾ, ನಾನು ಯಾರೋ ಭಿಕ್ಷುತವನು ಅಂದ್ಕೊಂಡೆ ಅಂತೇಳಿ. ಅದಕ್ಕೆ ಸೂರ್ಯ ಹೇಳ್ತಾನೆ, ಆ ಕಂಡೀಷನಲ್ಲೇ ಇದ್ದಾನೆ ಅವನು ಅಂತೇಳಿ. ಹೇಳ್ತಾಳೆ, ಏನಾಯಿತು ಮನೋಜ್ ನಿನಗೆ ಅಂತೇಳಿ. ಅವಾಗ ಶಾಂತಿ ಹೇಳ್ತಾಳೆ, ಮನೋಜ್ ನಿನ್ನನ್ನು ಈ ರೀತಿ ನಾನು ನೋಡಬೇಕು ಅಂತ ಹೇಳ್ತಾಳೆ. ರೋಹಿಣಿ ಕೇಳ್ತಾಳೆ, ಏನು ಮನೋಜ್ ಈ ಡ್ರೆಸ್ಸಲ್ಲಿ ಇದೆಯಾ ಅಂತೇಳಿ. ಅದಕ್ಕೆ ಸೂರ್ಯ ಹೇಳ್ತಾನೆ, ಭಿಕ್ಷೆ ಬೇಡಕ್ಕೆ ಇದೇ ಡ್ರೆಸ್ ಕೋಡ್ ಅಲ್ವಾ ಅಂತೇಳಿ. ಅದಕ್ಕೆ ಅವ್ರ ಅಪ್ಪ ಅಮ್ಮ ಹೇಳ್ತಾರೆ, ಇವನು ಭಿಕ್ಷೆ ಬೇಡದ್ನ ಅಂತೇಳಿ. ಮತ್ತು ಅವರು ನಿಜಾನೇನೋ ಅಂತೇಳಿ. ಅವಾಗ ಸೂರ್ಯ ಹೇಳ್ತಾನೆ, ಅಪ್ಪ ನಿಜಾನೇ, ಆದರೆ ಅವ್ನು ಇವಾಗ ಮಾತಾಡೋ ಸ್ಥಿತಿಯಲ್ಲಿಲ್ಲ, ಸುಮ್ಮನಿರ್ರಿ ಅಂತ ಹೇಳ್ತಾನೆ. ಮೀನಾ ಹೇಳ್ತಾಳೆ, ನಾನು ದೇವಸ್ಥಾನಕ್ಕೆ ಹೋದಾಗ ದೇವಸ್ಥಾನ ಬಾಗ್ಲ ಹತ್ರ ಭಿಕ್ಷೆ ಬೇಡ್ತಾಯಿದ್ರು, ಎಲ್ಲೋ ಕೇಳಿದ್ದೀನಲ್ಲ ಈ ಸೌಂಡು ಅಂತ ತಿರುಗಿ ನೋಡಿದಾಗ ಬೇಡ್ತಾಯಿದ್ರು ಅಂತಾಳೆ. ನೀನು ದೇವಸ್ಥಾನ ಮುಂದೆ ಭಿಕ್ಷೆ ಬೇಡ್ತಾ ಇದ್ದ ಅಂತೇಳಿ. ಸೂರ್ಯ ಹೇಳ್ತಾನೆ, ದೇವಸ್ಥಾನ ಮುಂದೆ ಅಲ್ದಿರ ಸಿಗ್ನಲಲ್ಲಿ ಬೇಡಬೇಕಾಗಿತ್ತಾ ಅಂತೇಳಿ. ನನಗೆ ಫೋನ್ ಮಾಡಿ ಹೇಳಿದ್ಲು, ನಾನು ಹೋಗಿ ನೋಡಿದಾಗ ಭಿಕ್ಷೆ ಬೇಡ್ತಾ ಇದ್ನು ಅಮ್ಮ ಅಂತ ಅಂದ್ಕೊಂಡು, ನೋಡಿದ ತಕ್ಷಣ ನನಗೆ ಸಂಕಟ ಆಯಿತು, ಕರ್ಕೊಂಬಂದೆ ಅಂತ ಹೇಳ್ತಾನೆ. ಯಾವಾಗಲೂ ನಾನೇ ಗೇಲಿ ಮಾಡ್ತಾಯಿದ್ದೆ, ಆದರೆ ಈ ವೇಸ್ಟಲ್ಲಿ ನೋಡಿದ ತಕ್ಷಣ ನನಗೆ ತುಂಬ ಸಂಕಟ ಆಯಿತು ಅಂತ ಹೇಳ್ತಾನೆ. ಅವ್ರು ಹೇಳ್ತಾರೆ, ನಿನ್ನನ್ನು ಯಾವುದಾದ್ರೂ ಕೆಲಸ ಹುಡುಕು ಅಂತ ಹೇಳಿದ್ದು, ನೀನು ಯಾಕೋ ಈ ಥರ ಮಾಡಿದೆ, ನಿನಗೆ ಯಾಕೋ ಈ ಥರ ಅವಸ್ಥೆ ಬಂತು ಅಂತ ಹೇಳ್ತಾನೆ. ರೋಹಿಣಿ ಮನೋಜ್ ಹತ್ರ ಹೋಗ್ತಾಳೆ. ಆವಾಗ ಸೂರ್ಯ ಹೇಳ್ತಾನೆ, ಸ್ವಲ್ಪ ದೂರನೇ ನಿಂತ್ಕೋ, ಆ ಬಟ್ಟೆನ ಬಾಡಿಗೆಗೆ ತೆಗೆದು ಹಾಕ್ಕೊಂಡಿದ್ದಾನೆ ಅಂತ ಹೇಳ್ತಾನೆ. ಅಂತ ಹತ್ಕೊಂಡು ಹೇಳ್ತಾಳೆ, ನಿನಗೆ ನಾನೇ ಬರೋದೇನೋ ಭಿಕ್ಷೆ ಬೇಡಕ್ಕೆ ಅಂತೇಳಿ. ಅದಕ್ಕೆ ಮನೋಜ್ ಹೇಳ್ತಾನೆ, ಅಮ್ಮ ಕೆನಡಾ ಅಲ್ಲಿ ಒಂದು ಕೆಲಸ ನನಗೆ ಕಾಯ್ತಾ ಇದೆ, ಆದರೆ ನೀವು ದುಡ್ಡು ಕೊಡಲ್ಲ ಅಂತ ಹೇಳಿದ್ರಿ ಅಂತ. ರಂಗನಾಥ್ ಅವ್ರು ಹೇಳ್ತಾರೆ, ಭಿಕ್ಷೆ ಬೇಡಿ 14 ಲಕ್ಷ ಸಂಪಾದಿಸೋಣ ಅಂದ್ಕೊಂಡ ಅಂತೇಳಿ. ಹೇಳ್ತಾನೆ, ಹಂಗೇನಿಲ್ಲಪ್ಪ, ನನ್ನ ಫ್ರೆಂಡ್ ಒಬ್ಬ ಸ್ವಾಮೀಜಿ ಹತ್ರ ಕರ್ಕೊಂಡು ಹೋದ. ಆ ಸ್ವಾಮೀಜಿ ಹೇಳಿದ್ರು, ದೇವಸ್ಥಾನ ಮುಂದೆ ಭಿಕ್ಷೆ ಬೇಡಿದ್ರೆ ಮನಸ್ಸಲ್ಲಿರೋದೆಲ್ಲ ಆಗುತ್ತೆ ಅಂತೇಳಿ. ಸೂರ್ಯ ಹೇಳ್ತಾನೆ, ತುಂಬ ದಿನದಿಂದ ಕುತ್ಕೊಂಡು ಭಿಕ್ಷೆ ಬೇಡೋರನ್ನೇ ದೇವ್ರು ನೋಡ್ತಾ ಇಲ್ಲ, ಒಂದಿನ ನೀನು ಹೋಗಿ ಭಿಕ್ಷೆ ಬೇಡಿದ್ರೆ ನಿನ್ನನ್ನು ಕಳಿಸ್ಬಿಡ್ತಾರೆ ಕೆನಡಾಗೆ ದೇವರು ಅಂತೇಳಿ. ಸೂರ್ಯ ಹತ್ರ ಹೇಳ್ತಾರೆ, ಸುಮ್ಮನೆ ಇರೋ ಅಂತೇಳಿ. ಅದಕ್ಕೆ ಸೂರ್ಯ ಹೇಳ್ತಾನೆ, ನಾನು ಇವಾಗ ಸುಮ್ಮನೆ ಇದ್ದಿದ್ರೆ ಇಷ್ಟವರೆಗೂ ಇವನು ಭಿಕ್ಷೆ ಬೇಡ್ತಾ ಇದ್ದೀನಿ ದೇವಸ್ಥಾನ ಮುಂದೆ ಅಂತೇಳಿ. ಶಾಂತಿ ಹೇಳ್ತಾಳೆ ಮನೋಜ್ ಹತ್ರ, ನಾವು ಜೀವಂತವಾಗಿರೋವಾಗಲೇ ನೀನು ಹೋಗಿ ಭಿಕ್ಷೆ ಬೇಡ್ತಾ ಇದೀನೋ, ಇದೆಲ್ಲ ನೋಡೋಕೆ ನಾವು ಇನ್ನೂ ಇದ್ದೀವಿ ಅಂತ ಹೇಳ್ತಾಳೆ. ನನ್ನ ರಾಜ ಥರ ಸಾಕಿದ್ನಲ್ಲೋ ಅಂತ ಹೇಳ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯಿತು. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕಾನ್ ಒತ್ತಿ.